ನಮಗೆಲ್ಲರಿಗೂ ಗುರುತಿದ್ದ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ.ಎನ್. ನಾರಾಯಣಗೌಡರ ನೇತೃತ್ವದಲ್ಲಿ ಹಮ್ಮಿಕೊಂಡಂಥ ಕನ್ನಡ ನಾಮಫಲಕದ ಕಡ್ಡಾಯ ವಿಷಯವನ್ನಾಗಿ ನಾವು ಎಲ್ಲ ಬೆಂಗಳೂರಿನಲ್ಲಿ ದೊಡ್ಡ ಹೋರಾಟ, ಐತಿಹಾಸಿಕ ಹೋರಾಟವನ್ನು ನಡೆಸಬಹುದಾಗಿತ್ತು. ಆ ಹೋರಾಟದಲ್ಲಿ ನಾವು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಕಾರ್ಯಕರ್ತರು ಬಂದಿದ್ದರು, ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಆದಾಗ್ಯೂ ಕೂಡ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಘಟನೆಗಳು ಆಗುವ ಸಹಜ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಸರ್ಕಾರ ನಮ್ಮ ಹೋರಾಟಕ್ಕೆ ಮತ್ತು ಕನ್ನಡ ಪರ ಸಂಘಟನೆಗೆ ಹಕ್ಕು ತಿಕ್ಕುವಂಥ ಕೆಲಸವಂತೂ ಮಾಡಿದ್ದು. ಆ ವಿಷಯದಲ್ಲಿ ಇವತ್ತು ಕನ್ನಡ ನಾಮಫಲಕ ಕಡ್ಡಾಯ ಅಂಥೇಳಿ ಸರ್ಕಾರ ಪದೇ ಪದೇ ಆದೇಶ ಹೊರಡಿಸಿದ್ರು ಕೂಡ ಎಲ್ಲಿಯಾದರೂ ಕೂಡ ವ್ಯಾಪಾರಸ್ಥರಾಗಲಿ ಇನ್ನಿತರ ಎಲ್ಲ ನಾಮಫಲಕಗಳಲ್ಲಿ 60% ಏನು ಕನ್ನಡದ ಭಾಷೆ ಅಳವಡಿಸಬೇಕಾಗಿತ್ತು. ಯಾರೂ ಚಕಾರ ಇದು ಇಲ್ಲದೆ ತಮ್ಮ ವ್ಯಾಪಾರದಾಗಲಿ ಅದು ಇನ್ನಿತರ ನಾಮಫಲಕಗಳಲ್ಲಿ ಇಂಗ್ಲೀಷ್ ಮತ್ತು ಇತರ ಭಾಷೆಗಳಿಗೆ ಭಾಳ ಮುಖ್ಯ ಕೊಟ್ಟಿದ್ರು. ಅದಕ್ಕಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಹೋರಾಟ ಮಾಡಿ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮ, ಇಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಸಿಗಬೇಕು, ಹೆಚ್ಚಿನ ರೀತಿಯಲ್ಲಿ ಕನ್ನಡ ಭಾಷೆಯಲ್ಲಿ ಮಾತನಾಡುವಂತ ಆಗಬೇಕು ಮತ್ತು ನಾಮಫಲಕಗಳಲ್ಲಿ ಕಡ್ಡಾಯವಾಗಿ 60% ಏನಾದರೂ ಅಳವಡಿಸಿಕೊಳ್ಳುವಂಥ ಕೆಲಸ ಆಗಬೇಕಂತೇಳಿ ಒತ್ತಾಯಪೂರ್ವಕವಾಗಿ ನಾವು ಇವತ್ತು ಹೋರಾಟ ಮಾಡಿದ್ರಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸನ್ಮಾನ್ಯ ಶ್ರೀ ಟಿ.ಎನ್. ನಾರಾಯಣಗೌಡ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಯಾಕೆಂದರೆ ಸರ್ಕಾರ ಈ ಕರವೆಯ ಹೋರಾಟಕ್ಕೆ ಮಣಿದು ಮೊನ್ನೆ ಏನದ 60% ಏನದ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಅಳವಡಿಸಿಕೊಳ್ಬೇಕಂತ ಹೇಳಿ ಒಂದು ಸುಗ್ರೀವಾಜ್ಞೆಯನ್ನು ಮಾಡಿದ್ದೆ. ಅದಕ್ಕಾಗಿ ಸರ್ಕಾರಕ್ಕೆ ಕೂಡ ಕರವೆಯಿಂದ ಅಭಿನಂದನೆ ಸಲ್ಲಿಸ್ತೇವೆ. ಅದಕ್ಕಾಗಿ ಇವತ್ತು ಆ ಒಂದು ಹೋರಾಟದಲ್ಲಿ ಒಂದು ಸಣ್ಣ ಪುಟ್ಟ ಘಟನೆಗಳು ಆಗುವ ಸಹಜ. ಅಂಥ ಒಂದು ಸಂದರ್ಭದ ಅವಕಾಶವನ್ನು ತಗೊಂಡು ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ನಮ್ಮ ಕರವೇ ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡರಾಗಿ ಮತ್ತು ಪ್ರಮುಖ ಕಾರ್ಯಕರ್ತ 52 ಜನ ಕಾರ್ಯಕರ್ತರಿಗೆ ಇವತ್ತು ಪರಪ್ಪನಾಗ ಬೆಂಗಳೂರಿನಲ್ಲಿರುವಂಥ ಪರಪ್ಪನ ಜೈಲಿನಲ್ಲಿ ನಮಗೆ ಇಟ್ಟಿತ್ತು. ಆದರೂ ನಾವು ಕನ್ನಡಕ್ಕಾಗಿ, ಕನ್ನಡ ನಾಡಿಗಾಗಿ, ಈ ಜಲಕ್ಕಾಗಿ, ಭಾಷೆಗಾಗಿ ಯಾವತ್ತೂ ಇಂಥವು ವರ್ಷಗಟ್ಟಲೆ ಕೂಡ ನಮಗೆ ಜೈಲು ಶಿಕ್ಷೆ ಕೊಟ್ಟರು ಕೂಡ ನಮಗೆ ಯಾವ ಥರದ್ದು ನಾವು ಬಗ್ಗುವಂಥ ಪರಿಸ್ಥಿತಿ ಅಥವಾ ಕುಗ್ಗುವಂಥ ಪರಿಸ್ಥಿತಿ ಮಾಡೋದಿಲ್ಲ. ಸರ್ಕಾರಗಳು ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಕನ್ನಡ ಪರ ಸಂಘಟನೆಗಳಿಗೆ ಒಂದು ಕುಗ್ಸುವಂಥ ಕೆಲಸ ಮಾಡ್ತಾರೆ, ಬಗ್ಗಿಸುವಂಥ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಟಿ.ಎನ್. ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಕನ್ನಡ ಪರ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸೇನಾನಿಗಳು ಇವತ್ತು ಯಾವುದೇ ಒಂದು ಬಗ್ಗಲಾರದೆ, ಯಾವುದೇ ಒಂದು ಭಯ ಪಡಲಾರದೆ ಇವತ್ತು ನಾವು 14 ದಿವಸ ಪರಪ್ಪನಗರ ಜೈಲಿನಲ್ಲಿ ಇಟ್ಟು ನಮಗೇನಾದ ಮೊನ್ನೆ ಬೆಳಿಗ್ಗೆ ನಮಗೆ ಬಿಡುಗಡೆಗೊಳಿಸಿದ್ರು. ಅದಕ್ಕಾಗಿ ಇಂಥ ಸಾಕಷ್ಟು ಯಾವುದೇ ಒಂದು ಭಯಕ್ಕೆ, ಯಾವುದೇ ಒಂದು ಅಂಜಿಲಾರದೆ ಇವತ್ತು ಜೈಲು ಶಿಕ್ಷೆ ಆಗಲಿ ಅಥವಾ ಇನ್ನಿತರ 100 ಕೇಸ್ಗಳು ಬಿದ್ದರೂ ಕೂಡ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ನೇತೃತ್ವದಲ್ಲಿ ಯಾವ ಕಾರ್ಯಕರ್ತರು ಹಿಂದೆ ಸರಿಯುವುದಿಲ್ಲ. ಈ ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮ, ಎಲ್ಲ ಭಾಷೆ, ನೆಲ ಮತ್ತು ಜಲಕ್ಕೆ ನಾವು ಯಾವತ್ತೂ ಕೂಡ ಭದ್ರಾಗಿರ್ತೇವೆ ಅಂತ ಈ ಸಂದರ್ಭ ಹೇಳಿಕ್ಕೆ ಇಚ್ಛೆ ಪಡ್ತೇವೆ. ಸರ್, ನೀವು ಎಷ್ಟು ದಿವಸ ಒಳಗೆ ಹೋಗಿದ್ದೀರಿ ಜೈಲ್ದಾಗ ಹಾಕಿದ್ದೀರಿ? ನಾವು 14 ದಿವಸ. ಸರ್, ಅಲ್ಲಿ ಹೆಂಗೆ ವ್ಯವಸ್ಥೆ ಇದ್ದು ನೀವು ಅಲ್ಲಿ ಹೋಗಿದ್ದು? ವ್ಯವಸ್ಥೆ ಅಂದ್ರೆ ಏನಿಲ್ಲ, ಯಾರು ಅಲ್ಲಿ ಏನಲ್ಲ ಕೈದಿಗಳು ಯಾವ ರೀತಿ ಇರ್ತೋ ಅದಕ್ಕೆ ನೀವು ಹೋರಾಟಗಾರಿಗೆ ಈ ರೀತಿ ಹೋರಾಟಗಾರ ಅಲ್ಲಿ ಒಂದು ಕ್ವಾರಂಟೈನ್ ಇತ್ತು, ಅಲ್ಲಿ ಇದು ಮಾಡಿದ್ರು. ಆದರೂ ಕೂಡ ಯಾವುದೇ ಒಂದು ಅಲ್ಲಿ ವ್ಯತ್ಯಾಸ ಇರಲಿಲ್ಲ ಸರ್. ಆದರೆ ಈಗ ನೀವು ಬಿಜೆಪಿ ಸರ್ಕಾರ ಹಿಂದಿದ್ದು ಸರ್, ಆವಾಗ ಅಂದ್ರೆ ಕನ್ನಡ ಬಗ್ಗೆ ಹೋರಾಟ ಆಗಿಲ್ಲ ಸರ್. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನೀವು ಕನ್ನಡ ಬೋರ್ಡ್ ಬಗ್ಗೆ ಹೋರಾಟ ಮಾಡ್ತೀರಿ ಅಂತ ಹೇಳಿ ಸರ್ಕಾರದಲ್ಲಿ ಇದ್ದಾಗೂ ಕೂಡ ನಾವು ಸಾಕಷ್ಟು ಸಲ, ಯಾಕಂದ್ರೆ ಸರ್ಕಾರ ಅವಾಗೂ ಕೂಡ ಅದು ಕಾಯ್ದೆ ಮಾಡಿತ್ತು. ಆದರೆ ಅದು ಸುಗ್ರೀವಾಜ್ಞೆ ಮೂಲಕ ಯಾವ ಸರ್ಕಾರ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಿಲ್ಲ. ಅದಕ್ಕಾಗಿ ಇದು ಎಲ್ಲ ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಮತ್ತು ವ್ಯಾಪಾರಸ್ಥರಾಗಲಿ ಇನ್ನಿತರ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಆಗಿದ್ದಿಲ್ಲ. ಈಗ ಮೊನ್ನೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಹೋರಾಟ ಮಾಡಿ ಸಾವಿರಾರು ಕಾರ್ಯಕರ್ತರು ಬೆಂಗಳೂರು ನಗರದಲ್ಲಿ ಕೂಡಿ ಆ ಜಾಗೃತಿ ಒಂದು ಅಭಿಯಾನ ಮೂಡಿಸುವಂಥ ಕಾರ್ಯವನ್ನು ಮಾಡಿದ್ದಾಗಿದೆ. ಅದಕ್ಕಾಗಿ ಇವತ್ತು ಸರ್ಕಾರ ಕೂಡ ನಮ್ಮ ಹೋರಾಟಕ್ಕೆ ಇವತ್ತು ಮಾನ್ಯತೆ ಕೊಟ್ಟು ತಕ್ಷಣವಾಗಿ ಸುಗ್ರೀವಾಜ್ಞೆ ಕೂಡ ಜಾರಿ ಮಾಡಿದೆ. ಅದಕ್ಕಾಗಿ ಸರ್ಕಾರಕ್ಕೆ ಕೂಡ ನಾವು ಅಭಿನಂದಿಸ್ತೇವೆ. ಸರ್, ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ? ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಜಯ ಸಿಕ್ಕಿದೆ. ಅದಕ್ಕಾಗಿ ನಾವು ಕೂಡ ಎಲ್ಲರೂ ಕೂಡ ಖುಷಿಯಾಗಿ ಇವತ್ತು ವಿಜಯೋತ್ಸವ ಆಚರಿಸ್ತಾ ಇದ್ದೇವೆ. ಅದ್ರ ಜೊತೆಗೆ ಇವತ್ತು ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ವಿಶೇಷವಾಗಿ ವಿವಿಧ ಸಂಘಟನೆಗಳ ಮುಖಂಡರುಗಳು
ಮತ್ತು ನನ್ನ ಕನ್ನಡದ ಅಭಿಮಾನಿಗಳು ಕೂಡ ಇವತ್ತು ಬಂದು ವಿಜಯಪುರ ರೈಲ್ವೆ ನಿಲ್ದಾಣದಲ್ಲಿ ಬಂದು ಇವತ್ತು ಭವ್ಯವಾದಂಥ ಏನು ಸ್ವಾಗತ ಮಾಡಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಕರುವೆಯಿಂದ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಕಳೆದ ಡಿಸೆಂಬರ್ ತಿಂಗಳಲ್ಲಿ 21ನೇ ತಾರೀಕಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಸನ್ಮಾನ್ಯ ಟಿ.ಎನ್. ನಾರಾಯಣಗೌಡರ ನೇತೃತ್ವದಲ್ಲಿ ಏನು ರಾಜ್ಯಾದ್ಯಂತ ಕನ್ನಡ ನಾಮಫಲಕವನ್ನು ಅಳವಡಿಸಬೇಕೆಂದು ಏನು ಹೋರಾಟ ಹಮ್ಮಿಕೊಳ್ಳಲಾಗಿದ್ದು, ಆ ಹೋರಾಟದಲ್ಲಿ ನಮ್ಮ ಕನ್ನಡದ ಹುಲಿಗಳಿಗೆ 57 ಹುಲಿಗಳಿಗೆ ನಮ್ಮ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಟಿ.ಎನ್. ನಾರಾಯಣಗೌಡರಿಗೆ ಬಂಧಿಸಲಾಗಿದ್ದು, ಅದಕ್ಕೆ ನಿನ್ನೆ ತಾನೇ ಆ ಜೈಲಿಂದ ಬಿಡುಗಡೆ ಆದ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದ ಸನ್ಮಾನ್ಯ ಎಂ.ಸಿ. ಮೊಲ್ಲಾ ಅವರು ಹಾಗೂ ಹಿರಿಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಮಾದೇವರಾಜು ಅವರು ಇವತ್ತು ವಿಜಯಪುರ ನಗರಕ್ಕೆ ಆಗಮಿಸಿದ್ದು, ಅವರಿಗೆ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು, ವಿವಿಧ ಪ್ರಗತಿಪರ ಸಂಘಟನೆಗಳು, ಕನ್ನಡದ ಅಭಿಮಾನಿಗಳು ಭವ್ಯವಾದ ಸ್ವಾಗತವನ್ನು ಕೋರಲಾಗಿದೆ.